ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಗಿರ್ಜಮ್ಮ, ಯಜಮಾನ್ರು ಪ್ರಸಾದ ತಪ್ಕೊಯ್ ಮಕ್ಕಳು ತಿಂದು ಮನೆ ಕಂಡಿರು. ಅದು ಇಲ್ಲ ಅಂದಿದ್ರೆ ಎಂತ ಗತಿ? ಇಂಥ ಟೈಮಲ್ಲಿ ನೀನು ನಮ್ಮ ಮನೆನ ಮರ್ತ್ ಬಿಡ್ತೀಯ ಅಲ್ವಾ? ಇರ್ಲಿ ಬಿಡು, ಯಾವತ್ತಿದ್ರು ನಾನು ನನ್ ಗಂಡ ನಿನಗೆ ಹೊರಗಿನೋರಲ್ವಾ, ಅದಕ್ಕೆ ಹೀಗೆಲ್ಲ ಮಾಡ್ತೀಯ. ಗೌರಿ, ಹಾಗೆಲ್ಲ ಏನು ಇಲ್ಲ ಕಣೆ. ರಾತ್ರಿ ತುಂಬಾ ಲೇಟ್ ಆಗಿತ್ತಲ್ವಾ, ಅದಕ್ಕೆ. ಹಂಗಂದಳಿ ಮಕ್ಕಳನ್ನ ಖಾಲಿ ಹೊಟ್ಟೆ ಮಲಗಿಸ್ತೀರ? ಪ್ರಸಾದ ಏನು ಹೊಟ್ಟೆ ತುಂಬಿಸುತ್ತ? ಇದನ್ನ ಹಿಂಗೆ ಬಿಟ್ರಾತಿಲ್ಲ. ಎಲ್ಲಿ ಆ ಮೇಷನ್ ಕರೀ, ನಾನೇ ಮಾತಾಡ್ತೇವ್ರು. ಕಾಶಿ ಅವ್ರೆ, ಮೊದ್ಲೇ ಅವ್ರು ಕೋಪಿಸ್ರು. ಇದೆಲ್ಲ ಯಾಕೆ ಬೇಕು? ಗಿರ್ಜಮ್ಮ, ನಿಮ್ಗೆ ಇದೆಲ್ಲ ಗೊತ್ತಾತಿಲ್ಲ, ಸುಮ್ಮನೆ ಕಣ್. ಮೇಷ್ಟ್ರೆ, ಮೇಷ್ಟ್ರೆ, ಬಂದೆ. ಏನಯ್ಯ ಗಂಟ್ಲಾರ್ಕೋತಿದ್ಯಾ? ಏನ್ ಹೇಳೋ? ಅಲ್ಲ, ನಿಮ್ಮನ್ನ ಮೇಷ್ಟ್ರಂದಳಿ ಕರೀತಾರಲ್ಲ, ಹುದ್ದೆಗಾದ್ರೂ ಮರ್ಯಾದೆ ಕೊಡಿ. ಸ್ಟೂಡೆಂಟ್ಗೆ ನೀತಿ ಕೊಡ್ಕೆ ವಿನ ಹಿಂಸೆ ಅಲ್ಲ. ಓಹೋ, ಹಿಂಸೆ ಆಗ್ತಿದ್ಯಾ? ಹಿಂಸೆ ಏನಮ್ಮ? ಚಿವು ಇಲ್ದೇ ಇರೋ ಸಮಯದಲ್ಲಿ ನೀನು ಇವ್ರಿಗೆ ಕಿವಿ ಚುಚ್ತಾ ಇದೀಯಾ? ಸೇವೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೆ ಕರ್ಸ್ಕೋಬೇಕು? ಮೊದ್ಲ ಅವಿವೇಕಿ ಬರ್ಲಿ, 4 ಹೊಡೆದು ಬುದ್ಧಿ ಕಲಿಸ್ತೀನಿ. ನೋಡಿ, ನಮ್ ಭಾವನ್ ಬಗ್ಗೆ ಇನ್ನೊಂದ್ ಮಾತಾಡ್ಬೇಡಿ. ಎಷ್ಟು ಅಂತ ನಾವು ಸಹಿಸ್ಕೊಂಡಿರೋದು? ಎಲ್ಲದಕ್ಕೊಂದ್ ಮಿತಿ ಅನ್ನೋದು ಇರುತ್ತೆ. ನಾನು ಯಾರು ಗೊತ್ತಿತ್ತಾ? ಪೊಲೀಸ್. ನೀವು ಎಂತ ಮಾಡ್ತಿರೋ, ಎಲ್ಲಿಗೆ ಹೋಗ್ತಿರೋ ನನ್ಗೆ ಗೊತ್ತಿಲ್ಲ. ಆದ್ರೆ ಈ ಮನೆಯಲ್ಲಂತೂ ಇಪ್ಪಕ್ಕಾಗ ಅಷ್ಟೇ. ಇದು ನನ್ನ ಶಿಷ್ಯನ್ ಮನೆ, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಕಣೆ, ಕಾಶಿ ಅವ್ರೆ, ದಯವಿಟ್ಟು ಸುಮ್ಮನೆ ಇರಿ. ಮೇಷ್ಟ್ರೆ, ಇವ್ರು ಹೇಳಿದ್ನೆಲ್ಲ ನೀವು ಮನ್ಸ್ಗೆ ಹಾಕೋಬೇಡಿ. ಅಯ್ಯೋ ಅಮ್ಮ, ನೀನು ಮುಂದ್ಗಡೆಯಿಂದ ಉಗ್ಸಿ ಹಿಂದ್ಗಡೆ ಬಂದ್ಬಿಟ್ಟು ಏನು ಆಗದೆ ಇರೋ ತರ ನಿಂತ್ಕೊಂಡ್ಬಿಡ್ತೀಯ. ನೀವೆಲ್ಲ ಉತ್ತರ ಆಗ್ತೀರಾ, ಹಾಳಾಗಿ ಹೋಗ್ತೀರಾ. ಆಡೋ ಮಾತ್ ನೋಡಿ, ಛೀ! ನೀವ್ ಹೀಗ್ ಮಾಡೋದಕ್ಕೇನೆ ನಿಮ್ ಮಕ್ಳು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿರೋದು. ಗೌರಿ, ನನ್ನನ್ನ ಹೊರಗೆ ಬಿಸಾಕಕ್ಕೆ ಮಕ್ಕಳಾದ್ರೂ ಇದಾರೆ, ನಿಮ್ಗೆ ಅವರು ಇಲ್ವಲ್ಲ? ನಿಮಗೆ ಮಕ್ಕಳಿಲ್ಲ, ನನ್ನ ಮಕ್ಕಳ ಬಗ್ಗೆ ಮಾತಾಡ್ತಾ? ಸಾಕು, ಇನ್ ಒಂದ್ ಮಾತು ಆಡ್ಬೇಡಿ ನೀವು. ನಿಮ್ಮಂತವ್ರ ಬಾಯಲ್ಲಿ ಬರೋ ಮಾತಾ ಇದು? ನೀವ್ ನನ್ ಗಂಡಗೆ 2 ಅಕ್ಷರ ಕಲ್ಸಿರ್ಬೋದು, ಹಾಗಂತ ನೀವ್ ಅಂತಿದ್ದೆಲ್ಲ ಅನ್ಸ್ಕೊಂಡಿರೋದಕ್ಕಾಗಲ್ಲ. ನೀವೇನ್ ಭಗವಂತನ ಎಲ್ಲವನ್ನೂ ಸಹಿಸ್ಕೊಂಡಿರೋದಕ್ಕೆ? 2 ಅಕ್ಷರ ಕಲ್ಸ್ದವನು ಕೂಡ ಭಗವಂತನ್ಗೆ ಸಮ ಕಣಮ್ಮ. ಆದ್ರೆ ಭಗವಂತ ಯಾವತ್ತೂ ನಿಮ್ ತರ ಮಾತಾಡಲ್ಲ. ನನ್ನ ಮನೆ ಕರ್ಸ್ಬಿಟ್ಟು ಅವಮಾನ ಮಾಡ್ತಿದ್ದಾನಲ್ಲ ನಿನ್ ಗಂಡ. ನಾನ್ ಶಾಪ ಕೊಡ್ತಾ ಇದ್ದೀನಿ, ನಿಮ್ ಮನೆಗೆಲ್ಲ ಬೆಂಕಿ ಬೀಳುತ್ತೆ, ನಿನ್ ಗಂಡನ್ ಬಾಯಿಗೆ ಹುಳ ಬೀಳುತ್ತೆ. ಸಾಕು, ನನ್ ಗಂಡನ್ ಬಾಯಿಗೆ ಹುಳ ಬೀಳತ್ತೆ ಅಂತ ಹೇಳ್ತಿದ್ದೀರಾ? ನಿಮ್ಮನ್ನ ಅವರು ದೇವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವರು ನಿಜವಾದ ದೇವ್ರು. ಅವ್ರ ಬಗ್ಗೆನೇ ಇಷ್ಟ ಅಸಹ್ಯವಾಗಿ ಮಾತಾಡ್ತಿದ್ದೀರಾ ಅಂದ್ರೆ ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ. ತಾವಿನ್ನೂ ಹೊರಡಬಹುದು. ಗಿರಿ ಗಿರಿ, ಯಾರು ಹೊರಡ್ಬೇಕು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ದೀನಿ? ಏನಾಯ್ತು? ಅಲ್ಲ ರೀ, ಇವ್ರು ಏನೇನೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಪಾಪ ಕಾಶಿಕ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದನ್ನ ಆಡ್ಕೊಂಡಿದ್ದು ಅಲ್ದೆ ನಿಮ್ ಬಾಯಿಗೆ ಹುಳ ಬೀಳಿ ಅಂತ ಹೇಳ್ತಾರಲ್ಲ. ಭಗವಂತ ನೀನೇ ನೋಡ್ಕೋತಾನೆ. ಆ ಭಗವಂತನೇ ನೋಡ್ಕೋತಾನೆ. ಶಿವು, ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ನನ್ನನ್ನ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗು. ನೀನು ನನ್ನ ಜೊತೆಗೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಬರ್ಬೇಕಷ್ಟೇ. ಮಿಸ್ಟ್ರೆ, ಏನ್ ಹೇಳ್ತಾ ಇದೀರ ನೀವು? ಪದೇ ಪದೇ ಹೇಳಕ್ಕಾಗಲ್ಲ ಕಣಯ್ಯ. ಕೊಟ್ ಮಾತನ್ನ ಉಳ್ಸ್ಕೊಳಕ್ಕಾಗಲ್ಲ ಅಂದ್ರೆ ಹೇಳು, ನಾನು ಹೊತ್ತಲಿಂದ ಆ ಕಡೆ ಕಾಲಿಡ್ತೀನಿ. ಕೊಟ್ ಮಾತನ್ನ ಉಳ್ಸ್ಕೋತೀಯ ಅಂದ್ರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಮನೆಯಿಂದ ಆಚೆ ನಡಿ. ಮಿಸ್ಟ್ರೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕೂತು ಮಾತಾಡೋಣ. ಇನ್ನು ಕೂತ್ಕೊಂಡು ಮಾತಾಡೋದಕ್ಕೆ, ನಿಂತ್ಕೊಂಡು ಮಾತಾಡೋದಕ್ಕೆ ಏನು ಉಳ್ದಿಲ್ಲ ಕಣಯ್ಯ. ನೀನ್ ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಗೆ ಬರ್ತೀಯಾ ಅಥವಾ ವಚನ ಭ್ರಷ್ಟ ಆಗ್ತೀಯಾ? ನೀನೇ ಯೋಚನೆ ಮಾಡು. ನೀವು ಈ ಥರ ಹೇಳಿದ್ರೆ ನಾನು ಏನು ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ತಡೀರಿ. ರೀ ರೀ,
ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟೆ ಭಗವಂತ ನನ್ನ. ನನಗೆ ವಿದ್ಯೆ ಕಲಿಸ್ಕೊಟ್ಟು ಗುರುಗಳು ಅನ್ನೋ ಕಾರಣಕ್ಕೆ ಎಲ್ಲ ಸಹಿಸ್ಕೊಂಡೆ. ಅವ್ರ ಬೈಗಳನ್ನ ಮಂತ್ರಾಕ್ಷತೆ ಅಂತ ತಿಳ್ಕೊಂಡೆ. ಈಗ ನಿನ್ನನ್ನು ನೋಡ್ಕೊಳ್ಳೇಬೇಕು ಅಂದ್ರೆ ಈ ಮನೆ ಬೇಡ, ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಲಿ? ನಾನೇ ಜೀವ, ನನ್ನಿಂದನೇ ಜೀವನ ಅಂತ ನಂಬಿರೋ ನನ್ನ ಸಂಸಾರದ ಜೊತೆ ಇರ್ಬೇಕಾ, ಅಥವಾ ನನ್ನ ಕೈ ಹಿಡಿದು ತಿದ್ದಿ ವಿದ್ಯೆ ಬುದ್ಧಿ ಕಲಿಸಿದ್ದು ಗುರುಗಳ ಜೊತೆ ಇರ್ಬೇಕಾ? ಎಂತ ಸಂದರ್ಭದಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ಯಾ ಭಗವಂತ. ಈಗ ನಾನು ಏನ್ ಮಾಡ್ಲಿ ಅಂತಾನೆ ತೋಚ್ತಾ ಇಲ್ಲ. ನನ್ನ ಅಂತರಾತ್ಮ ಕತ್ಲಲ್ಲಿ ಕೂತಿದೆ, ದಾರಿ ಕಾಣದೆ ದಿಕ್ಕೆಟ್ಟಿದ್ದೀನಿ. ದಯವಿಟ್ಟು ಬಂದು ನನಗ್ ದಾರಿ ತೋರಿಸು ಭಗವಂತ. ಭಗವಂತ ಯಾಕೆ ಭಗವಂತ ಇವತ್ತಿಷ್ಟು ಸರಿ ಕೂಗ್ತಾ ಇದ್ದೀನಿ, ಯಾಕೆ ನೀನ್ ಬರ್ತಾ ಇಲ್ಲ? ನಿನ್ನ ಸ್ನೇಹಿತ ಗೊಂದಲದಲ್ಲಿರೋದು ನಿನಗೆ ಕಾಣ್ತಾ ಇಲ್ವಾ? ದಯವಿಟ್ಟು ಬಾ ಭಗವಂತ, ಪ್ಲೀಸ್ ಬಾ ಭಗವಂತ. ಭಗವಂತ, ಗುರುನ ಸಂಸಾರ ಅನ್ನೋ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡೋದಿಲ್ವಾ? ನಾನಿಷ್ಟು ಕರೆದ್ರು ನೀನ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಇರ್ಲಿ, ನನ್ನೊಳಗೂ ನೀನೇ ಅಲ್ವಾ ಇರೋದು. ನೀನೇನ್ ನುಡಿಸ್ತೀವೋ ಅದನ್ನೇ ನಾನು ಮಾತಾಡ. ಏನಾಗ ನೀನೇ ನೋಡ್ಕೊ. ಏನ್ ನಿರ್ಧಾರ ಮಾಡ್ದೆ ಕಣಯ್ಯ? ರೀ, ಇವ್ರ ಮಾತು ಕೇಳ್ಬೇಡಿ. ಇಷ್ಟಾದವರು ಎಲ್ರೂ ಉದ್ಧಾರ ಮಾಡ್ಬೇಕೆ ಹೊರತು ಸಂಸಾರನ ಒಡಿಬಾರ್ದು. ಕಾಶಿ, ಗೌರಿ, ನಮ್ಮ ಮೇಷ್ಟ್ರು ಕೋಪಿಷ್ಟ್ರು. ಕೋಪದಲ್ಲಿ ಏನೋ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅವ್ರ ಪರವಾಗಿ ನಾನು ಕ್ಷಮೆ ಕೇಳಿ. ದಯವಿಟ್ಟು ಕ್ಷಮಿಸ್ಬಿಡಿ. ರೀ, ನೀವ್ ಯಾಕ್ರಿ ಕ್ಷಮೆ ಕೇಳ್ತಿದ್ದೀರಾ? ಗಿರಿ, ನಿನ್ನೆದ್ರಿಗೆ ನಿನ್ನ ಗಂಡನ ಯಾರಾದರೂ ಏನಾದರೂ ಅಂದರೆ ನಿನಗೆ ನೋವಾಗೋದು ಸಹಜ. ಅದೇ ನಮ್ಮ ಮೇಷ್ಟ್ರು ಮನ್ಸಾರೆ ಆ ಮಾತು ಹೇಳಿದ್ದಾರೆ, ಕೋಪದಿಂದ ಹೇಳಿರ್ತಾರೆ. ಅವ್ರು ನನಗೆ ಬೈಯೋದಕ್ಕೆ ಅವ್ರಿಗೆ ಸಂಪೂರ್ಣ ಹಕ್ಕಿದೆ. ಆದರೂ ನಿನ್ನ ಮನ್ಸಿಗೆ ನೋವಾಗಿದೆ, ತಪ್ಪಾಗಿದೆ, ಕ್ಷಮೆ. ರೀ, ಎಲ್ಲಿಗ್ರಿ ಹೋಗ್ತಿದ್ದೀರಾ? ಗಿರಿ, ನಮ್ಮ ಮೇಷ್ಟ್ರು ಇಲ್ಲಿರೋಷ್ಟು ದಿವಸ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇವ್ರ ಜೊತೆನೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.